ಆ್ಯಕ್ಚುಲಿ ದೇವ್ರಿದ್ದಾನ? ಇದ್ರೆ ಎಲ್ಲಿದ್ದಾನೆ? ವಿಜ್ಞಾನ ಹೇಳುತ್ತೆ ಕಣ್ಣಿಗೆ ಕಾಣುವುದು ಪ್ರಯೋಗಾಲಯದಲ್ಲಿ ಸಾಬೀತಾಗಿರುವುದು ಮಾತ್ರ ಸತ್ಯ ಅಂತ. ಆದರೆ ಈ ಪ್ರಪಂಚದಲ್ಲಿ ವಿಜ್ಞಾನ ಅಳತೆಗೋಲಿಗೂ ಸಿಗದ, ತರ್ಕಕ್ಕೂ ನಿಲುಕದ ಕೆಲವು ನಿಗೂಢ ರಹಸ್ಯಗಳಿವೆ, ಕಣ್ಣಿಗೆ ಕಾಣದ ಶಕ್ತಿಗಳಿವೆ. ಭಾರತದ ಈಶಾನ್ಯ ದಿಕ್ಕಿನಲ್ಲಿ ಅಸ್ಸಾಂನ ನೀಲಾಚಲ ಬೆಟ್ಟದ ಮೇಲೆ ಒಂದು ದೇವಾಲಯವಿದೆ. ಅಲ್ಲಿ ಮೂರ್ತಿ ಇಲ್ಲ, ಪೂಜೆಯ ವಿಗ್ರಹವಿಲ್ಲ, ಬದಲಾಗಿ ಕಲ್ಲನ್ನೇ ದೇವಿಯ ಯೋನಿಯ ಆಕಾರದಲ್ಲಿ ಅಥವಾ ಗರ್ಭಕೋಶವೆಂದೇ ಪೂಜಿಸಲಾಗ್ತಾ ಇದೆ. ಜಗತ್ತಿನ ವಿಜ್ಞಾನಿಗಳೆಲ್ಲ ಒಂದಾಗಿ ನಿಂತರೂ ಈ ದೇವಾಲಯದ ಒಳಗೆ ನಡೆಯುವ ಪವಾಡಗಳನ್ನು ಇವತ್ತಿಗೂ ಭೇದಿಸಲು ಆಗ್ತಾ ಇಲ್ಲ. ಅದೇ ಬ್ರಹ್ಮಾಂಡದ ಅತಿದೊಡ್ಡ ಶಕ್ತಿ ಕೇಂದ್ರ ಕಾಮಾಖ್ಯ ಶಕ್ತಿಪೀಠ. ಪ್ರತಿ ವರ್ಷ ಜೂನ್ ತಿಂಗಳು ಬಂತೆಂದರೆ ನೀಲಾಚಲ ಬೆಟ್ಟದಲ್ಲಿ ಒಂದು ವಿಚಿತ್ರ ಮೌನ ಆವರಿಸುತ್ತೆ. ಸೂರ್ಯನ ತಾಪ ಕಡಿಮೆಯಾಗಿ ಮುಂಗಾರು ಮಳೆ ಭೂಮಿಯನ್ನು ಸ್ಪರ್ಶಿಸುತ್ತಿದ್ದಂತೆ ಕಾಮಾಖ್ಯ ದೇವಸ್ಥಾನದ ಗರ್ಭಗುಡಿಯು ಬಾಗಿಲನ್ನು ಸತತವಾಗಿ 3 ದಿನಗಳ ಕಾಲ ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ಆ 3 ದಿನಗಳಲ್ಲಿ ಜಗನ್ಮಾತೆ ಕಾಮಾಖ್ಯ ದೇವಿಯು ಋತುಮತಿ ಆಗ್ತಾಳೆ. ಅರ್ಥ ಆಯ್ತಾ? ಋತುಮತಿ ಅಂದ್ರೆ ನಾವೇನಿವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಅಂತೀವಿ, ಆ ಟೈಮು. ಅದು ಕೋಟ್ಯಾಂತರ ಭಕ್ತರ ನಂಬಿಕೆ. ದೇವಸ್ಥಾನದ ಒಳಗೆ ದೇವಿಯ ವಿಗ್ರಹವಿಲ್ಲ, ಬದಲಾಗಿ ಯೋನಿಯ ಆಕಾರದಲ್ಲಿರುವ ಒಂದು ನೈಸರ್ಗಿಕ ಶಿಲೆ ಇದೆ. ಆ ಶಿಲೆಯೊಳಗಿನಿಂದ ಸದಾಕಾಲ ಅಂತರ್ಜಲದ ಹೊರತೆಯೊಂದು ಹರಿತಾ ಇರುತ್ತೆ. ಬಾಗಿಲು ಮುಚ್ಚುವ ಮುನ್ನ ಪ್ರಧಾನ ಅರ್ಚಕರು ಆ ಶಿಲೆಯ ಮೇಲೆ ಒಂದು ಶುಭ್ರವಾದ ಬಿಳಿ ಬಟ್ಟೆಯನ್ನು ಮುಚ್ಚಿ ಬರ್ತಾರೆ. 3 ದಿನಗಳ ಕಾಲ ಅಸ್ಸಾಂನ ರೈತರು ಭೂಮಿಯನ್ನ ಉಳುಮೆ ಮಾಡೋದಿಲ್ಲ, ಬೀಜ ಬಿತ್ತೋದಿಲ್ಲ, ಪೂಜೆ ಪುನಸ್ಕಾರಗಳೆಲ್ಲವೂ ಸ್ಥಗಿತಗೊಳ್ತವೆ. 4ನೇ ದಿನ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಬಾಗಿಲು ತೆರೆಯಲಾಗುತ್ತೆ. ಆಗ ಕಾಣುವ ದೃಶ್ಯ ಎಂತದಂದ್ರೆ ಎಲ್ಲರನ್ನು ಮೈಜುಮ್ಮನ್ಸುತ್ತೆ. ಆ ಶುಭ್ರವಾದ ಬಿಳಿ ಬಟ್ಟೆ ಸಂಪೂರ್ಣವಾಗಿ ರಕ್ತದಂತಹ ಕೆಂಪು ದ್ರವದಿಂದ ನೆನೆದಿರುತ್ತೆ ಅಂತ ಹೇಳ್ತಾರೆ. ಗರ್ಭಗುಡಿಯ ಒಳಗಿನ ನೀರು ಹೊರತೆಗೆತಿದ್ದಂತೆ ಕೆಂಪಾಗಿ ಬರ್ತವೆ. ಇದನ್ನ ಅಂಗೋದಕ್ ಅಥವಾ ರಕ್ತವಸ್ತ್ರ ಅಂತ ಕರೀತಾರೆ. ಇದೇ ಬಟ್ಟೆಯನ್ನ ತುಂಡು ಮಾಡಿ ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತೆ. ಕೆಲವು ನಂಬಿಕೆಗಳ ಪ್ರಕಾರ ಆ 3 ದಿನಗಳ ಕಾಲ ದೇವಸ್ಥಾನದ ಪಕ್ಕದಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿ ನೀರು ಕೂಡ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಂತಾರೆ. ಆದ್ರೆ ಕಲ್ಲಿನಿಂದ ರಕ್ತ ಬರಲು ಹೇಗ್ ಸಾಧ್ಯ? ಪ್ರಕೃತಿಯ ಈ ನಿಗೂಢ ಆಟದ ಇಂದಿನ ಅಸಲಿ ಕಥೆ ಏನು? ಈ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಸಮಯದ ಚಕ್ರವನ್ನ ಸುಮಾರು ಯುಗಗಳ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಅದು ಸತ್ಯಯುಗ. ಸೃಷ್ಟಿಯ ಆರಂಭದ ಕಾಲ. ಪ್ರಜಾಪತಿ ದಕ್ಷನು ಒಂದು ಬೃಹತ್ ಯಜ್ಞವನ್ನ ಆಯೋಜಿಸಿರ್ತಾನೆ. ಆದ್ರೆ ತನ್ನ ಅಳಿಯನಾದ ಪರಮಶಿವನನ್ನು ಹಾಗೂ ಮಗಳಾದ ಸತೀದೇವಿಯನ್ನು ಆ ಯಜ್ಞಕ್ಕೆ ಆಹ್ವಾನಿಸುವುದಿಲ್ಲ. ತಂದೆಯ ಮೇಲಿನ ಪ್ರೀತಿಯಿಂದ ಆಹ್ವಾನವಿಲ್ಲದಿದ್ದರೂ ಯಜ್ಞಕ್ಕೆ ಹೋದ ಸತೀದೇವಿಗೆ ಘೋರ ಅವಮಾನವಾಗುತ್ತೆ. ನನ್ನ ಗಂಡನನ್ನ ಯಾಕೆ ನೀನು ಕರೀಲಿಲ್ಲ? ತನ್ನ ಪತಿಗೆ ಆದ ಅವಮಾನವನ್ನ ಸಹಿಸದೆ ಸತೀದೇವಿಯು ಅದೇ ಯಜ್ಞಕುಂಡದ ಬೆಂಕಿಗೆ ಹಾರಿ ಪ್ರಾಣವನ್ನ ಬಿಡ್ತಾಳೆ. ವಿಷಯ ತಿಳಿದು ರೌದ್ರಾವತಾರ ತಾಳಿದ ಪರಮಶಿವ ಸತಿಯ ಸುತ್ತ ದೇಹವನ್ನ ಹೆಗಲ ಮೇಲೆ ಹೊತ್ತು ಪ್ರಳಯ ಕಾಲದ ರುದ್ರ ತಾಂಡವವನ್ನ ಶುರು ಮಾಡ್ತಾನೆ. ಇಡೀ ಬ್ರಹ್ಮಾಂಡವೇ ನಡುಗಲು ಆರಂಭಿಸುತ್ತೆ. ಸೃಷ್ಟಿಯನ್ನ ಉಳಿಸಲು ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಪ್ರಯೋಗಿಸಿ ಸತೀದೇವಿಯ ದೇಹವನ್ನ 51 ತುಂಡುಗಳಾಗಿ ಕತ್ತರಿಸ್ತಾನೆ. ಆ ದೇಹದ ಭಾಗಗಳು ಭೂಮಿಯ ಮೇಲೆ ಎಲ್ಲೆಲ್ಲಿ ಬಿದ್ದವೋ ಅವೆಲ್ಲವೂ ಶಕ್ತಿಪೀಠಗಳಾದವು. ಅದರಲ್ಲಿ ಸತೀದೇವಿಯ ದೇಹದ ಅತ್ಯಂತ ಪವಿತ್ರವಾದ ಗರ್ಭಕೋಶ ಅಥವಾ ಯೋನಿ ಭಾಗವು ಬಿದ್ದ ಜಾಗವೇ ಈ ನೀಲಾಚಲ ಬೆಟ್ಟ. ಕಾಮದೇವನ ಶಾಪ ವಿಮೋಚನೆಯಾದ ಜಾಗವದ್ದು ಅಂತ ಹೇಳ್ತಾರೆ. ದೇವಿಗೆ ಕಾಮಾಖ್ಯ ಎಂಬ ಹೆಸರು ಕೂಡ ಅದರಿಂದಲೇ ಬಂತು ಅಂತಲೂ ಹೇಳ್ತಾರೆ. ಇತಿಹಾಸದ ಪುಟಗಳನ್ನು ತಿರುವಿದ್ರೆ ಈ ದೇವಾಲಯವನ್ನ 8 ಅಥವಾ 9ನೇ ಶತಮಾನದಲ್ಲಿ ಮ್ಲೇಚ್ಛ ರಾಜವಂಶವು ನಿರ್ಮಿಸಿತು ಎನ್ನಲಾಗುತ್ತೆ. ನಂತರ ಹುಸೇನ್ ಶಾ ಎಂಬ ದಾಳಿಕೋರ ಇದನ್ನು ನಾಶಪಡಿಸಿದಾಗ 1565ರಲ್ಲಿ ಕೋಚ್ ರಾಜವಂಶದ ನರನಾರಾಯಣ ಮತ್ತು ಅವನ ಸಹೋದರ ಚಿಲರಾಯ್ ಈ ದೇವಾಲಯವನ್ನ ಮರು ನಿರ್ಮಾಣ ಮಾಡಿದ್ರು ಅಂತಲೂ ಹೇಳ್ತಾರೆ. ಇಲ್ಲೊಂದು ವಿಚಿತ್ರ ಇತಿಹಾಸವಿದೆ. ದೇವಾಲಯ ಕಟ್ಟಿದ ಕೋಚ್ ರಾಜವಂಶದ ವಾರಸುದಾರನಿಗೆ ದೇವಿಯು ಒಂದು ಶಾಪವನ್ನು ನೀಡಿದ್ದಾಳೆ ಅಂತಲೂ ಹೇಳ್ತಾರೆ. ನನ್ನ ಮುಖವನ್ನು ನೀವು ನೋಡಿದ್ರೆ ನಿಮ್ಮ ಇಡೀ ವಂಶ ನಾಶವಾಗುತ್ತೆ ಅಂತ. ಆ ಶಾಪದ ಭೀತಿಯಿಂದ ಇಂದಿಗೂ ಕೋಚ್ ಬಿಹಾರ್ ರಾಜಮನೆತನದವರು ಯಾವುದೇ ವ್ಯಕ್ತಿ ಕಾಮಾಖ್ಯ ದೇವಸ್ಥಾನದ ಕಡೆ ತಲೆಯಾಕಿಯೂ ಮಲಗೋದಿಲ್ಲ. ಕಾಮಾಖ್ಯ ದೇವಸ್ಥಾನ ಕೇವಲ ಒಂದು ಪುಣ್ಯಕ್ಷೇತ್ರವಲ್ಲ, ಇದು ಇಡೀ ಪ್ರಪಂಚದ ತಾಂತ್ರಿಕ ವಿದ್ಯೆಯ ಕೇಂದ್ರವಿಂದು. ಇಲ್ಲಿ ತಾಯಿ ಕಾಮಾಖ್ಯವನ್ನ ಕೇಂದ್ರವನ್ನಾಗಿಟ್ಟುಕೊಂಡು ದಶಮಹಾವಿದ್ಯೆಗಳನ್ನ ಪೂಜಿಸಲಾಗುತ್ತೆ. ಭುವನೇಶ್ವರಿ, ಬಗಲಮುಖಿ, ಚಿನ್ನಮಸ್ತ, ಕಾಳಿ, ತಾರಾ, ಕಮಲ, ಭೈರವಿ, ಮಾತಂಗಿ ಮತ್ತು ತ್ರಿಪುರ ಸುಂದರಿ, ಧೂಮಾವತಿ. ಒಂದೇ ದೇವಾಲಯದ ಸಂಕೀರ್ಣದಲ್ಲಿ ಈ 10 ಮಹಾವಿದ್ಯೆಗಳ ಗುಡಿಗಳಿರುವುದು ಇಲ್ಲಿ ಮಾತ್ರ.
ರಾತ್ರಿ ಆಗ್ತಿದ್ದಂತೆ ಇಲ್ಲಿ ವಾತಾವರಣವೇ ಬದಲಾಗುತ್ತೆ. ಹಿಮಾಲಯದ ಗುಹೆಗಳಿಂದ, ಕಾಶಿ ಉಜ್ಜಯಿನಿಯಿಂದ ಬಂದಂತಹ ಅಘೋರಿಗಳು, ನಾಗಾಸಾಧುಗಳು, ತಾಂತ್ರಿಕರು ಇಲ್ಲಿ ಠಿಕಾಣಿ ಹೂಡ್ತಾರೆ. ಸಾಮಾನ್ಯ ಮನುಷ್ಯರು ಊಹಿಸಲು ಸಾಧ್ಯವಾಗದಂತಹ ವಾಮಾಚಾರ, ವಶೀಕರಣ ಮತ್ತು ತಾಂತ್ರಿಕ ಪೂಜೆಗಳು ಇಲ್ಲಿ ನಡೀತವೆ. ಜನರ ನಂಬಿಕೆಯ ಪ್ರಕಾರ ಕಾಮಾಖ್ಯದಲ್ಲಿ ಮಾಡುವ ಈ ವಾಮಾಚಾರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಜಗತ್ತಿನ ಯಾವುದೇ ಶಕ್ತಿಯಿಂದಲೂ ಒಡೆಯಲು ಸಾಧ್ಯವಿಲ್ಲ. ಇಲ್ಲಿನ ತಾಂತ್ರಿಕರು ಕೇವಲ ಒಂದು ಇಡೀ ಮಣ್ಣು ಮತ್ತು ನಿಂಬೆ ಹಣ್ಣಿನಿಂದ ಎಂಥದ್ದೇ ಮನುಷ್ಯನನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬಲ್ಲರು ಎಂಬ ಕಥೆಗಳಿವೆ. ಅಂಬುಬಾಚಿ ಮೇಳದ ಸಮಯದಲ್ಲಿ, ಅಂದ್ರೆ ಈಗೇನು ನಡೀತಾ ಇದೆ, ಇಲ್ಲಿ ದೊಡ್ಡ ದೊಡ್ಡ ತಾಂತ್ರಿಕರು, ಅಘೋರಿಗಳು ತಮ್ಮ ಅತ್ಯುನ್ನತ ಸಿದ್ಧಿಯನ್ನ ಪಡೆಯಲು ಬೆತ್ತಲೆಯಾಗಿ, ಕೆಲವು ಬಾರಿ ಸ್ಮಶಾನದ ಬೂದಿಯನ್ನ ಬಳಿದುಕೊಂಡು, ಕೆಲವು ಬಾರಿ ಕಪ್ಪು ಬಟ್ಟೆಯನ್ನು ತರಿಸ್ಕೊಂಡು ತಪಸ್ಸಿನಲ್ಲಿ ತೊಡಕೊಳ್ತಾರೆ. ಇದೆಲ್ಲ ಕೇವಲ ಕಟ್ಟುಕತೆಯಲ್ಲ, ಇಂದಿಗೂ ನೀವು ಅಲ್ಲಿಗೆ ಹೋದ್ರೆ ಕಣ್ಣಾರೆ ಕಾಣಬಹುದಾದಂತಹ ಜೀವಂತ ವಾಸ್ತವ. ಇಷ್ಟೆಲ್ಲ ಚಮತ್ಕಾರಗಳ ಬಗ್ಗೆ ಕೇಳಿದಾಗ ವಿಜ್ಞಾನ ಸುಮ್ಮನೆ ಕೂರುತ್ತಾ? ನೋ. ಸನಾತನ ಧರ್ಮದ ಈ ವಿಸ್ಮಯವನ್ನ ಭೇದಿಸಲು ಆಧುನಿಕ ವಿಜ್ಞಾನ ತನ್ನದೇ ಆದ ಉತ್ತರಗಳನ್ನ ಮುಂದಿಟ್ಟಿವೆ. ವಿಜ್ಞಾನಿಗಳ ಪ್ರಕಾರ ಈ ಕಲ್ಲಿನಿಂದ ರಕ್ತ ಬರುವ ಪವಾಡ, ಇದರಿಂದ 3 ಪ್ರಮುಖ ಕಾರಣಗಳಿರಬಹುದು ಅಂತ ಒಂದು ಇಮ್ಯಾಜಿನೇಷನ್ ಅಲ್ಲಿ ಹೇಳಿದ್ದಾರೆ. ನೀಲಾಚಲ ಬೆಟ್ಟದ ಮಣ್ಣಿನಲ್ಲಿ ಅಪಾರ ಪ್ರಮಾಣದ ಕಬ್ಬಿಣದ ಅದಿರು ಅಡಗಿದೆ. ಮಳೆಗಾಲದಲ್ಲಿ ನೀರು ಆ ಮಣ್ಣಿನ ಮೂಲಕ ಹರಿದು ಬರುವಾಗ ರಾಸಾಯನಿಕ ಕ್ರಿಯೆಯಿಂದ, ಕೆಮಿಕಲ್ ರಿಯಾಕ್ಷನ್ಸ್ ಇಂದ ನೀರು ಕೆಂಪಾಗಿ ಕಾಣುತ್ತೆ ಅಂತ ಮೊದಲನೇ ವಾದ. ಎರಡನೇ ವಾದ, ಆ ಪ್ರದೇಶದಲ್ಲಿ ಕೆಂಪು ಬಣ್ಣದ ಸಿನಾಬಾರ್ ಎಂಬ ಖನಿಜವಿದೆ. ನೀರಿನ ಹೊರತೆಯ ಜೊತೆ ಈ ಖನಿಜ ಬೆರೆತು ಬಣ್ಣ ಬದಲಾಗಬಹುದು ಅಂತ ಎರಡನೇ ವಾದ. ಮೂರನೇ ವಾದ, ಮಳೆಗಾಲದಲ್ಲಿ ಆ ನೀರಿನ ನಿರ್ದಿಷ್ಟ ಜಾತಿ ಕೆಂಪು ಪಾಚಿಯಲ್ಲಿ ಬೆಳೆಯುತ್ತೆ. ಇದು ಇಡೀ ನೀರನ್ನ ರಕ್ತದಂತೆ ಕಾಣುವಂತೆ ಮಾಡುತ್ತೆ ಅಂತಲೂ ಹೇಳ್ತಾರೆ. ಹೌದು, ವಿಜ್ಞಾನದ ಈ ವಾದಗಳು ಕೇಳಲು ತುಂಬಾ ಲಾಜಿಕಲ್ ಆಗಿವೆ. ಆದರೆ ವಿಜ್ಞಾನ ಈ ಥಿಯರಿಗಳನ್ನ ಸೋಲಿಸುವ ಒಂದು ಅಸಲಿ ಪ್ರಶ್ನೆ ಈಗ ಶುರುವಾಗುತ್ತೆ ನೋಡಿ. ಮಣ್ಣಿನಲ್ಲಿ ಕಬ್ಬಿಣದ ಅಂಶವಿದ್ರೆ ಅಥವಾ ಪಾಚಿಯಿಂದ ನೀರು ಕೆಂಪಾಗುವುದೇ ಆದರೆ ವರ್ಷದ 365 ದಿನವೂ ಆ ನೀರು ಕೆಂಪಾಗಿಯೇ ಇರಬೇಕಿತ್ತಲ್ಲ. ನಿಖರವಾಗಿ ಪ್ರಕೃತಿಯ ಲೆಕ್ಕಾಚಾರದಂತೆ ಜೂನ್ ತಿಂಗಳಿನ ಆ 3-4 ದಿನಗಳಲ್ಲಿ ಮಾತ್ರವೇ ಆ ಬಿಳಿ ಬಟ್ಟೆ ಮತ್ತು ನೀರು ಹೇಗೆ ಕೆಂಪಾಗುತ್ತೆ? 3 ದಿನಗಳ ನಂತರ ಆ ನೀರು ಮತ್ತೆ ತನ್ನಿಂದ ತಾನೇ ಸಾಮಾನ್ಯ ತಿಳಿ ಬಣ್ಣಕ್ಕೆ ಹೇಗೆ ಮರಳುತ್ತೆ? ಈ ಪ್ರಶ್ನೆಗಳಿಗೂ ಇಂದಿಗೂ ಜಗತ್ತಿನ ಯಾವುದೇ ವಿಜ್ಞಾನದ ಬಳಿ, ಲ್ಯಾಬೊರೇಟರಿಗಳ ಬಳಿ ಉತ್ತರವಿಲ್ಲ. ಎಷ್ಟೋ ಸಂಶೋಧಕರು, ಭೂಗರ್ಭ ಶಾಸ್ತ್ರಜ್ಞರು ಈ ಬೆಟ್ಟದ ಸುತ್ತಮುತ್ತ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಆದರೆ ಅಂತಿಮವಾಗಿ ಅವರು ಕೂಡ ಕೈ ಮುಗಿದು ಒಪ್ಕೊಂಡ ಸತ್ಯ ಒಂದೇ, ಇದು ಪ್ರಕೃತಿಯನ್ನು ಮೀರಿದ ಯಾವುದೋ ಒಂದು ದೈವಿಕ ಶಕ್ತಿ ಅಂತ. ಕಾಮಾಖ್ಯ ಕೇವಲ ಒಂದು ರಹಸ್ಯವಲ್ಲ, ಇದು ನಮ್ಮ ಸನಾತನ ಧರ್ಮ ಇಡೀ ಜಗತ್ತಿಗೆ ನೀಡಿದ ಅತಿ ದೊಡ್ಡ ಸಂದೇಶ. ಇಂದಿಗೂ ನಮ್ಮ ಸಮಾಜದಲ್ಲಿ ಮುಟ್ಟಾಗುವುದು ಅಥವಾ ಋತುಚಕ್ರ ಎಂದ್ರೆ ಅದೊಂದು ಅಶುದ್ಧ ಪ್ರಕ್ರಿಯೆ, ಅದೊಂದು ಮೈಲಿಗೆ ಎಂಬ ಮೂಢನಂಬಿಕೆಯಲ್ಲಿ ಹೆಣ್ಣು ಮಕ್ಕಳನ್ನ ಆ ಸಮಯದಲ್ಲಿ ದೂರ ಇಡಲಾಗುತ್ತೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಸನಾತನ ಧರ್ಮವು ಎಂಥ ಅದ್ಭುತವಾದ ತತ್ವವನ್ನ ಜಗತ್ತಿಗೆ ಸಾರಿದೆ ನೋಡಿ. ಯಾವ ಋತುಚಕ್ರದಿಂದ ಈ ಇಡೀ ಮಾನವ ಕುಲ ಸೃಷ್ಟಿಯಾಗುತ್ತದೆಯೋ, ಯಾವ ರಕ್ತದಿಂದ ಒಂದು ಜೀವಕ್ಕೆ ಉಸಿರು ಸಿಗ್ತದೆಯೋ ಅದು ಅಶುದ್ಧವಲ್ಲ, ಅದು ಅತ್ಯಂತ ಪವಿತ್ರ. ಕಾಮಾಖ್ಯದಲ್ಲಿ ನಡೆಯುತ್ತಿರುವುದು ಇದೆ. ಸೃಷ್ಟಿಗೆ ಕಾರಣವಾಗುವ ಹೆಣ್ಣಿನ ಗರ್ಭಕೋಶವನ್ನ ಅಥವಾ ಯೋನಿಯನ್ನ, ಅವಳ ಸ್ತ್ರೀತನ್ವನ್ನ, ಅವಳ ಸ್ತ್ರೀತ್ವವನ್ನ ಇಲ್ಲಿ ಪೂಜಿಸಲಾಗುತ್ತೆ. ಋತುಮತಿಯಾಗುವುದನ್ನ ಇಲ್ಲಿ ಸಂಭ್ರಮಿಸಲಾಗುತ್ತದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ, ಯಾವುದೇ ಧರ್ಮದಲ್ಲಿ ಸ್ತ್ರೀಯತನವನ್ನ ಇಷ್ಟು ಉನ್ನತ ಮಟ್ಟದಲ್ಲಿ, ಸಾಕ್ಷಾತ್ ದೇವರ ಸ್ಥಾನದಲ್ಲಿ ನಿಲ್ಲಿಸಿ ಪೂಜಿಸುವ ಇನ್ನೊಂದು ಪದ್ಧತಿ, ಇನ್ನೊಂದು ಧರ್ಮ ಇಲ್ಲವೇ ಇಲ್ಲ. ಅದು ಕೇವಲ ಹಿಂದೂ ಸನಾತನ ಧರ್ಮದಲ್ಲಿ ಮಾತ್ರ. ವಿಜ್ಞಾನವು ನಮಗೆ ಬದುಕುವ ಮಾರ್ಗವನ್ನ ತೋರಿಸಿಕೊಡಬಹುದು, ಆದರೆ ಬದುಕಿನ ಅರ್ಥವನ್ನ, ಪ್ರಕೃತಿಯ ಅತಿಮಾನುಷ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳಲು ನಾವು ಸನಾತನ ಧರ್ಮದ ಬೇರುಗಳ ಕಡೆಗೆ ಮರಳಲೇಬೇಕು. ಕಾಮಾಖ್ಯ ದೇವಿಯು ವಿಜ್ಞಾನ ಮತ್ತು ನಂಬಿಕೆಯ ನಡುವಿನ ಆ ಕೊಂಡಿ ಜೋಡಿಸ್ತಾ ಇದೆ. ನೀವು ಇದನ್ನ ಪವಾಡ ಅಂತ ನಂಬ್ತೀರೋ ಅಥವಾ ಪ್ರಕೃತಿಯ ಚಮತ್ಕಾರ ಎಂತೀರೋ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಭಕ್ತಿಗೆ, ನಿಮ್ಮ ಭಾವಕ್ಕೆ. ಆದರೆ ಭೂಮಿಯ ಮೇಲಿರುವ ಅಗೋಚರ ಶಕ್ತಿಯ ಮುಂದೆ ನಾವೆಲ್ಲರೂ ಕೇವಲ ಅಣುಗಳು ಎಂಬುದಂತೂ ಸತ್ಯ. ಸ್ನೇಹಿತರೆ, ವಿಜ್ಞಾನಕ್ಕೂ ನಿಲುಕದ ಕಾಮಾಖ್ಯ ದೇವಿಯ ಈ ವಿಸ್ಮಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದೈವಿಕ ಶಕ್ತಿ ಮತ್ತು ಆಧುನಿಕ ವಿಜ್ಞಾನ ಈ ಮುಖಾಮುಖಿಯಲ್ಲಿ ನಿಮ್ಮ ಒಲವು ಯಾವುದರ ಕಡೆಗೆ? ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಹಾಗೆಯೇ ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮದ ಈ ಅದ್ಭುತವಾದ ಇತಿಹಾಸ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಬೇಕು. ಹಾಗಾಗಿ ಈ ವಿಡಿಯೋನ ನಿಮ್ಮ ಕುಟುಂಬದವ್ರಿಗೆ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಹಸ್ಯದೊಂದಿಗೆ ಸಿಗ್ತೀನಿ, ನಿಮ್ಮನ್ನು ಭೇಟಿ ಆಗ್ತೀನಿ.
ಅಲ್ಲಿವರೆಗೂ ಜೈ ಮಾತಾ ಕಾಮಾಖ್ಯ, ಜೈ ಭುವನೇಶ್ವರಿ, ವಂದೇ ಮಾತರಂ. ನಮಸ್ಕಾರ.